ನಾನು ಅಮ್ಮನ ಮನೆಗೆ ಹೋದ ತಕ್ಷಣ ನನ್ನ ಗಂಡ ಅಭಿಷೇಕ್ ತುಂಬ ಕಷ್ಟ ಪಡುತ್ತಿದ್ದ ಫೋನಿನಲ್ಲಿ. ಪ್ರತಿ ರಾತ್ರಿ ಅವನು ಪಡುತ್ತಿದ್ದ ವಿರಹವನ್ನು ತುಂಬ ಸಂಕಟ ಪಡುತ್ತಾ ಚಾಚೂ ತಪ್ಪದೆ ಹೇಳುತ್ತಿದ್ದ. ನೀನು ನನ್ನ ಪಕ್ಕ ಮಲಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಿನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದೆ. ನಿನ್ನ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದೆ. ಆ ಮುತ್ತಿನ ಜೊತೆ ನಿನ್ನ ಎಂಜಿಲನ್ನು ತಿನ್ನುತ್ತಿದ್ದೆ. ನೀನು ಹಾಕಿದ್ದ ನೈಟ್ ಡ್ರೆಸ್ಸನ್ನು ತೆಗೆದು ನನ್ನ ತಲೆಗೆ ಕಟ್ಟಿಕೊಳ್ಳುತ್ತಿದ್ದೆ. ನನ್ನ ಬಟ್ಟೆಯನ್ನು ನಿನ್ನ ಕಾಲಿಗೆ ಕಟ್ಟುತ್ತಿದ್ದೆ. ಇಬ್ಬರು ಒಬ್ಬರಿಗೊಬ್ಬರು ಆನಂದದ ಕ್ಷಣಗಳನ್ನು ಕಳೆಯಬಹುದಿತ್ತು. ಒಂದೊಂದು ಕ್ಷಣವೂ ಕೂಡ ನಾನು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತೇನೆ. ಆಫೀಸ್ಗೆ ಹೋದ ತಕ್ಷಣ ತುಂಬ ಕಷ್ಟವಾಗುತ್ತದೆ. ನಿನ್ನ ಕೆಂಪಾದ ತುಟಿಗಳು ನೆನಪಾಗುತ್ತದೆ. ನಿನ್ನ ಸ್ಪರ್ಶ ಇಲ್ಲದೆ ನನಗೆ ಇರಲು ಸಾಧ್ಯವಿಲ್ಲ. ನಿನ್ನ ಮಗ್ಗಲಲ್ಲಿ ನಾನು ಮಲಗಬೇಕು. ನಾನು ನಿನ್ನವನು, ನೀನು ನನ್ನವಳು ಅಂತ ಎಮೋಷ್ನಲ್ ಆಗಿ ಹೇಳುತ್ತಾನೆ. ಒಂದೇ ಒಂದು ನಿಮಿಷ ಲೇಟ್ ಆಗಿದ್ದಕ್ಕೆ ಅಪ್ಪ ಜೋರಾಗಿ ಕಿರುಚಿದರು. ಇಂದು ಅಣ್ಣನಿಗೆ ಹೆಣ್ಣನ್ನು ನೋಡಲು ಹೋಗುತ್ತಿದ್ದೇವೆ. ಓ, ನನ್ನ ಪರಿಚಯ ಮಾಡಿಲ್ಲ. ನನ್ನ ಹೆಸರು ಸಂಧ್ಯಾ. ಅಪ್ಪ ಅಮ್ಮನ ಕೊನೆಯ ಮಗಳು. ಅಕ್ಕ KAS ಓದುತ್ತಿದ್ದಾಳೆ. ಅವಳ ವಿದ್ಯಾಭ್ಯಾಸ ಮುಗಿಯುವುದು ಇನ್ನೂ ಸಮಯವಾಗುತ್ತದೆ. ನಾನು ಚಿಕ್ಕವಳು, ಮದುವೆಯ ವಯಸ್ಸಿಲ್ಲ. ಅದಕ್ಕೆ ಅಪ್ಪ ಅಣ್ಣನ ಮದುವೆಯನ್ನು ಮಾಡಲು ಹೆಣ್ಣನ್ನು ಹುಡುಕುತ್ತಿದ್ದರು. ಇಂದು ಒಂದು ಒಳ್ಳೆಯ ಸಂಬಂಧ ಬಂದಿದೆ. ಹುಡುಗಿ ತುಂಬ ಸುಂದರವಾಗಿದ್ದಾಳೆ. ಒಳ್ಳೆಯ ಮನೆ, ನಮ್ಮ ಮನೆಗೆ ಸೂಟ್ ಆಗುತ್ತಾಳೆ ಅಂತ ಬ್ರೋಕರ್ ಹೇಳಿದ್ದರು. ಅಪ್ಪ ಮತ್ತು ಅಣ್ಣ ಹುಡುಗಿಯನ್ನು ನೋಡಿಕೊಂಡು ಬಂದಿದ್ದರು. ಅವರಿಗೆ ಇಷ್ಟವಾಗಿದೆ ಹುಡುಗಿ. ಇನ್ನು ನಾನು, ಅಕ್ಕ, ಅಮ್ಮ ಹೋಗುವುದಕ್ಕೆ ರೆಡಿ ಆಗುತ್ತಿದ್ದೆವು. 2 ನಿಮಿಷ ಲೇಟ್ ಆಗಿದ್ದಕ್ಕೆ ಅಪ್ಪ ಜೋರಾಗಿ ಕಿರುಚಿದರು. ಅದನ್ನು ನೋಡಿ ಎಲ್ಲರೂ ಬೆಚ್ಚಿದರು. ಏಕೆಂದರೆ ಎಲ್ಲರಿಗೂ ಒಂದೇ ಭಯ. ಅತ್ತಿಗೆ ಬಂದ ಮೇಲೆ ಇದೇ ರೀತಿ ಅಪ್ಪ ಕಿರುಚಿದರೆ ನಮ್ಮ ಮರ್ಯಾದೆ ಏನಾಗುವುದಿಲ್ಲ ಅಂತ ಅಲ್ಲವೇ? ಅಕ್ಕ ಅಪ್ಪನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬಂದಳು. ನಾನು ಮತ್ತು ಅಮ್ಮ ಉಸಿರು ಬಿಟ್ಟೆವು ನೆಮ್ಮದಿಯಾಗಿ. ಎಲ್ಲರೂ ಕೂಡ ಅತ್ತಿಗೆಯನ್ನು ನೋಡಲು ಕಾತುರದಿಂದ ಹೋದೆವು. ಅವರ ಮನೆ ಮಾಮೂಲಿ ಸುಮಾರಾಗಿದೆ. ಅಷ್ಟೊಂದು ದೊಡ್ಡ ಮನೆ ಅಲ್ಲ. ನಮ್ಮ ಮನೆಯಲ್ಲಿ ಕಾಲು ಭಾಗ ಕೂಡ ಇಲ್ಲ. ಬೇಸರವೇನಿಲ್ಲ. ನಮಗೆ ಮನೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗುವ ಹುಡುಗಿ ಬೇಕು. ತೀರಾ ಶ್ರೀಮಂತ ಮನೆಯ ಹುಡುಗಿ ಬೇಡ ಅಂತಾನೆ ಅಣ್ಣ ಮತ್ತು ಅಪ್ಪ ನೋಡಿದ್ದು. ಅಪ್ಪ ವಿಚಿತ್ರವಾಗಿ ಹಾಡುತ್ತಾರೆ. ಅಣ್ಣ ಒಂದು ಸಲ ಇದ್ದಂತೆ ಇನ್ನೊಂದು ಸಲ ಇರುವುದಿಲ್ಲ. ಅವರಿಬ್ಬರ ಮೂಡ್ ಸ್ವಿಂಗನ್ನು ಹುಡುಗಿ ಮನೆಯಲ್ಲಿ ಸಹಿಸಿಕೊಳ್ಳಬೇಕು. ಶ್ರೀಮಂತರಾದರೆ ಸಹಿಸಿಕೊಳ್ಳುವುದಿಲ್ಲ ಅಂತ ಅಪ್ಪನ ಅನಿಸಿಕೆ. ಇಲ್ಲಿ ನಾವೇನು ಮಾತನಾಡುವಷ್ಟು ಇಲ್ಲ. ಅಪ್ಪ ಅಮ್ಮನಿಗೆ ಹೇಳಿದರು, ನಮಗೆ ನೀವು ಹುಡುಗಿಯನ್ನು ಓಕೆ ಅಂತ ಹೇಳಬೇಕು. ಜಾಸ್ತಿ ಬುದ್ಧಿವಂತಿಕೆ ಸೇರಿಸಿದರೆ ಮಾತನಾಡುವಾಗ ನಿಮ್ಮಗಳನ್ನು ಮನೆಗೆ ಕರೆದುಕೊಂಡು ಬರುವುದಿಲ್ಲ ಅಂತ. ಹುಡುಗಿ ನಿಜವಾಗಲೂ ಸುಂದರವಾಗಿದ್ದಾಳೆ. ನಾವು ಒಪ್ಪಿಕೊಂಡೆವು. ದೇವತೆಯ ರೀತಿ ಇದ್ದಾಳೆ ನಮ್ಮ ಅತ್ತಿಗೆ ಅಂತ. ಮದುವೆ ಅಪ್ಪ ಮಾಡಿಕೊಳ್ಳಲು ರೆಡಿ ಇದ್ದರೂ ಕೂಡ ಅವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡುವುದಾಗಿ ಹೇಳಿದರು. ಅದಕ್ಕಾಗಿ ಅವರ ಊರಿನಲ್ಲಿ ಮದುವೆ ಆಯಿತು. ಮದುವೆಯನ್ನು ತಕ್ಕ ಮಟ್ಟಿಗೆ ಮಾಡಿಕೊಟ್ಟರು. ಇವುಗಳ ಮಧ್ಯೆ ಅತ್ತಿಗೆ ಮನೆಗೆ ಬರುತ್ತಾಳೆ ಅನ್ನುವುದು ಮಾತ್ರ ನಮ್ಮ ತಲೆಯಲ್ಲಿ ಇತ್ತು. ಅತ್ತಿಗೆ ಜೊತೆ ಅತ್ತಿಗೆಯ ದೂರದ ಸಂಬಂಧಿ ಅಭಿಷೇಕ್, ಅವನು ಯಾವುದೋ ಒಂದು ಚಿಕ್ಕ ನೌಕರಿ ಮಾಡುತ್ತಾ ಇದ್ದಾನೆ ಅಂತ ಅನಿಸುತ್ತದೆ. ನೋಡಲು ತುಂಬ ಸುಂದರವಾಗಿದ್ದ. ಅವನನ್ನು ನೋಡಿದ ಮೊದಲ ಬಾರಿಗೆ ನಾನು ಬಿದ್ದು ಹೋದೆ. ಅವನನ್ನೇ ಮದುವೆ ಆಗಬೇಕು ಅಂತ ಕನಸು ಕಂಡೆ. ಪದೇ ಪದೇ ಅತ್ತಿಗೆ ಮನೆಗೆ ಬಂದಾಗ ಅವನು ಕೂಡ ಬರುತ್ತಿದ್ದ. ಅತ್ತಿಗೆಯ ಬ್ಯಾಗ್ಗಳನ್ನು ಎತ್ತುಕೊಂಡು ಅತ್ತಿಗೆಯ ಸಹಾಯಕ್ಕೆ. ಇದರಿಂದ ನನ್ನ ಮತ್ತು ಅತ್ತಿಗೆಯ ದೂರದ ಸಂಬಂಧಿಯ ಮಧ್ಯೆ ಸ್ನೇಹ ಬೆಳೆಯಿತು. ನಾನು ಎಷ್ಟು ಅವನ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೆ ಅಂದರೆ ಮನೆಯವರು ಯಾರೂ ಇಷ್ಟವಾಗುತ್ತಿರಲಿಲ್ಲ. ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಅವನ ಜೊತೆ ಮಾತನಾಡುತ್ತಿದ್ದೆ. ಅವನು ಫೋನಿನಲ್ಲಿ ಮುತ್ತು ಕೊಡುತ್ತಿದ್ದ. ಅವನು ನನಗೆ ಇಷ್ಟವಾಗುವಂತೆ ರೋಮಾಂಚನಕರವಾದ ಮಾತುಗಳನ್ನು ಹೇಳುತ್ತಿದ್ದ. ಇದರಿಂದ ನನಗೆ ಅವನ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಮನೆಯಲ್ಲಿ ಹೇಳಿದರೆ ಒಪ್ಪುವುದಿಲ್ಲ ಅಂತ ಗೊತ್ತಿತ್ತು. ಏಕೆಂದರೆ ಅಪ್ಪನಿಗೆ ನಾನೆಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಶ್ರೀಮಂತ ಮನೆಯ ಹುಡುಗನನ್ನೇ
ಮದುವೆ ಮಾಡುವುದು ಅಂತ ಹೇಳುತ್ತಿದ್ದರು. ಒಂದು ರಾತ್ರಿ ನಾನು ಅಭಿಷೇಕ್ ಜೊತೆ ಫೋನಿನಲ್ಲಿ ಮಾತನಾಡಬೇಕಾದಾಗ ಅಮ್ಮ ಅದನ್ನೆಲ್ಲ ಕೇಳಿಸಿಕೊಂಡು ಅಪ್ಪನ ಬಳಿ ಹೇಳಿದಳು. ಅಪ್ಪ ದೊಡ್ಡ ರಂಪ ಮಾಡಿದರು. ನಂತರ ಬ್ರೋಕರ್ಗೆ ಹೇಳಿ ಹೊಸ ಹೊಸ ಹುಡುಗರ ಫೋಟೋಗಳನ್ನು ಪ್ರತಿದಿನ ತರಿಸಿ ನೋಡುತ್ತಿದ್ದಾರೆ. ಇಂದು ಒಂದು ಹುಡುಗ ಸೆಲೆಕ್ಟ್ ಆದ. ನನ್ನನ್ನು ಮದುವೆ ಆಗಲು, ಆದರೆ ನಾನು ರೆಡಿ ಇಲ್ಲ ಮದುವೆ ಆಗಲು. ಒಂದು ದಿನ ರಾತ್ರಿ ಧೈರ್ಯ ಮಾಡಿ ನಾನು ವಿಧಿಯಿಲ್ಲದೆ ಅವನ ಜೊತೆ, ಅಂದರೆ ಅಭಿಷೇಕ್ ಜೊತೆ ಓಡಿ ಹೋದೆ. ದೂರದ ಊರಿನಲ್ಲಿ ಇಬ್ಬರು ಸೆಟಲ್ ಆದೆವು. ಅವನು ಮಾಡುತ್ತಿದ್ದ ಕೆಲಸ ಅಷ್ಟೇ, ನನಗೆ ಏನೂ ಕೆಲಸ ಬರುತ್ತಿರಲಿಲ್ಲ. ಆದರೆ ನಾನು ಇಂಗ್ಲೀಷ್ ಮೀಡಿಯಂ ಚೆನ್ನಾಗಿ ಓದಿದ್ದೆ. ಇಂಗ್ಲೀಷ್ ಚೆನ್ನಾಗಿ ಬರುತ್ತದೆ. ಅದರಿಂದ ಯಾವುದೋ ಒಂದು ಕಂಪನಿಯಲ್ಲಿ ರಿಸೆಪ್ಷನಿಸ್ಟ್ ಆದೆ. ನನಗೂ ಅಷ್ಟೇ ಸಂಬಳ ಬರುತ್ತದೆ. ಇಬ್ಬರ ಸಂಬಳ ಒಂದು ಸಂಸಾರ ನಡೆಸಲು ಸಾಕಾಗಿತ್ತು. ಏಕೆಂದರೆ ನಾವಿಬ್ಬರು ಆಫೀಸ್ನಲ್ಲೇ ಇರುತ್ತಿದ್ದೆವು. ಮನೆಗೆ ಹೋದಾಗ ಒಂದು ಹೊತ್ತು ಊಟ ಮಾಡಿ ಮಲಗುತ್ತಿದ್ದೆವು. ಅಷ್ಟೊಂದು ಮನೆಯಲ್ಲಿ ನಾವಿಬ್ಬರು ಇರುತ್ತಿರಲಿಲ್ಲ. ಅಭಿಷೇಕ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಒಂದು ರೀತಿ ರೊಮ್ಯಾಂಟಿಕ್ ಹಸ್ಬೆಂಡ್. ಪ್ರತಿ ರಾತ್ರಿ ಅವನನ್ನು ನಾನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದರೆ ಮಾತ್ರ ಅವನು ನಿದ್ರೆ ಮಾಡುವುದು. ಇಷ್ಟು ದಿನದಲ್ಲಿ ಅವನು ಒಂದೇ ಒಂದು ಬಾರಿ ನನ್ನನ್ನು ಬಿಟ್ಟು ಹೋಗಿಲ್ಲ. ಪ್ರತಿ ರಾತ್ರಿ ಅವನ ಎದೆಯ ಮೇಲೆ ನಾನು ಮಲಗಿದರೆ ಅವನಿಗೆ ನಿದ್ರೆ ಬರುವುದು. ತುಂಬ ರೊಮ್ಯಾಂಟಿಕ್ ಗಂಡ. ಪ್ರೀತಿಯಲ್ಲಿ ನನ್ನ ಹೊಟ್ಟೆಯನ್ನು ತುಂಬಿಸುತ್ತಿದ್ದ. ಅವನಿಗೆ ಯಾರೂ ಇಲ್ಲ ಅಂತ ತಿಳಿದಿತ್ತು. ಆದರೆ ನನಗೆ ಇಡೀ ಬಳಗ ಜಾಸ್ತಿ. ಆ ಬಳಗವನ್ನು ಮೀಟ್ ಮಾಡಲು ಅಭಿಷೇಕ್ ಬಿಡುತ್ತಿರಲಿಲ್ಲ. ಅವನು ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ನೀನು ನಿನ್ನವರ ಬಳಿ ಹೋದರೆ ಅವರು ನನ್ನನ್ನು ನಿನ್ನ ಜೊತೆ ಸೇರಿಸುವುದಿಲ್ಲ. ನಾನು ಬಡವ, ಏನಕ್ಕೂ ಕೆಲಸಕ್ಕೆ ಬರದೇ ಇರುವವನು ಅಂತ. ಆದರೆ ನೀನಿಲ್ಲದೆ ಒಂದೇ ಒಂದು ಕ್ಷಣ ನಾನು ಇರುವುದಿಲ್ಲ. ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದ. ನನಗೂ ಕೂಡ ಮಮ್ಮಿಯ ಮನೆಗೆ ಹೋಗಲು ಭಯ, ಧೈರ್ಯವಿಲ್ಲ. ತಪ್ಪು ಮಾಡದೇ ಇದ್ದಾಗ ಅಪ್ಪ ನನ್ನನ್ನು ಚೆನ್ನಾಗಿ ಬೈಯುತ್ತಿದ್ದರು. ಅಂತಹುದರಲ್ಲಿ ಈಗ ನಿಜವಾಗಲೂ ತಪ್ಪು ಮಾಡಿದ್ದೇನೆ. ಇನ್ನೂ ಅವರು ನನ್ನನ್ನು ಬಿಡುವ ಮಾತೇ ಇಲ್ಲ. ನನ್ನ ಅಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ಕೋಪ ಕಡಿಮೆಯಾಗಲು ಇನ್ನೂ ಸುಮಾರು ದಿನಗಳೇ ಬೇಕು. ಅದಕ್ಕಾಗಿ ನಾನು ಕಾಯುತ್ತಿದ್ದೇನೆ. ನನ್ನ ಅಕ್ಕ ಓದಲು ಹೊರಗೆ ಹೋಗಿದ್ದಾಳೆ. ಇಲ್ಲಿ ಇದ್ದರೆ ತುಂಬ ಡಿಸ್ಟರ್ಬೆನ್ಸ್, ಮನೆಯಲ್ಲಿ ಕಾನ್ಸಂಟ್ರೇಷನ್ ಬರುವುದಿಲ್ಲ ಅಂತ. ಅಕ್ಕ ಇದ್ದಿದ್ದರೆ ನನ್ನನ್ನು ಈ ರೀತಿ ಆಗಲು ಬಿಡುತ್ತಿರಲಿಲ್ಲ. ಒಮ್ಮೊಮ್ಮೆ ಅಮ್ಮ ಅಪ್ಪನ ನೆನಪು ತುಂಬ ಆಗುತ್ತದೆ. ನಾನು ಅವರ ಮುದ್ದಿನ ಮಗಳು, ಅವರ ರಾಜಕುಮಾರಿ. ನಾನೇ ಈ ರೀತಿ ಕೆಲಸ ಮಾಡಿದೆ ಅಂತ ಒಮ್ಮೊಮ್ಮೆ ಬೇಸರವಾಗುತ್ತದೆ. ಆದರೆ ಅಭಿಷೇಕ್ನ ಮುದ್ದಾದ ಮುಖವನ್ನು ನೋಡಿದಾಗ ಅವನ ರೊಮ್ಯಾಂಟಿಕ್ ಸೈಡನ್ನು ಅನುಭವಿಸುತ್ತಿದ್ದೇನೆ. ಇದರಿಂದ ಯಾವುದೇ ಬೇಸರವಿಲ್ಲ. ಇಷ್ಟೊಂದು ನನ್ನನ್ನು ಪ್ರೀತಿಸುವ ಹುಡುಗರನ್ನು ಅಪ್ಪ ಅಮ್ಮನೂ ಕೂಡ ಹುಡುಕುತ್ತಿರಲಿಲ್ಲವೇನೋ. ನಮ್ಮಿಬ್ಬರಿಗೆ ಒಂದು ಮಗುವಾದರೆ ಅಪ್ಪ ಅಮ್ಮ ಸರಿ ಹೋಗುತ್ತಾರೆ ಅಂತ ಇವಳು ಆಸೆಪಟ್ಟರೆ ಅವನು ಈಗಲೇ ಮಗು ಬೇಡ ಅಂತ ಗಲಾಟೆ ಮಾಡುತ್ತಿದ್ದ. ಮಗು ಅಂದ ತಕ್ಷಣ ಅವನಿಗೆ ಕೋಪ ಬರುತ್ತಿತ್ತು. ಇವಳು ಅಂದುಕೊಂಡಳು ನಮ್ಮ ಪ್ರೈವಸಿಗೆ ಮಕ್ಕಳಾದರೆ ಕಷ್ಟವಾಗುತ್ತದೆ ಅಂತ ಇರಬಹುದು. ಅವನು ಹೇಗೆ ಹೇಳಿದರೆ ಅದೇ ರೀತಿ ಕೇಳುತ್ತೇನೆ. ಅವನನ್ನು ನಂಬಿ ಬಂದಿದ್ದೇನೆ ಅಂತ ತನ್ನ ಬುದ್ಧಿಯನ್ನು ಅವನ ಕೈಗೆ ಕೊಟ್ಟು ಅವನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾಳೆ. ಪಾಪ, ಅವಳಿಗೆ ಗೊತ್ತಿಲ್ಲ ಅವಳೇನು ಕಳೆದುಕೊಂಡಿದ್ದಾಳೆ ಅಂತ. ಇತ್ತೀಚೆಗೆ ಅವನ ಕೋಪ ಜಾಸ್ತಿ ಆಗುತ್ತದೆ. ಏಕೆಂದರೆ ಇವಳಿಗೆ ಅವನ ಪ್ರೀತಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ರಾತ್ರಿ ರೊಮ್ಯಾನ್ಸ್ ಮಾಡಿದರೆ ತಡೆದುಕೊಳ್ಳಬಹುದು, ಆದರೆ ಬೆಳಿಗ್ಗೆ ಮಧ್ಯಾಹ್ನ ಪುನಃ ಬಂದು ನನ್ನನ್ನು ಮುದ್ದಿಸಲು ಪ್ರಯತ್ನಿಸುತ್ತಾನೆ. ರಾತ್ರಿ ಆದರೆ ಒಂದು ರೀತಿ ಇರುತ್ತದೆ, ಹಗಲು ಅದೇ. ಅಂದರೆ ನನಗೆ ಇತ್ತೀಚೆಗೆ ಇರಿಟೇಟ್ ಆಗುತ್ತಿದೆ. ಅವನಿಂದ ದೂರ ಎಲ್ಲಾದರೂ ಓಡಿ ಹೋಗೋಣ ಅನಿಸುತ್ತಿದೆ. ಮದುವೆ ಅಂದರೆ ಕೇವಲ ಹೆಣ್ಣಿನ ದೇಹವನ್ನು ಮುಕ್ಕಿ ತಿನ್ನುವುದಾ ಅಂತ ಅಳು ಬಂತು. ಇಂದು ಜೋರಾಗಿ ಕಿರುಚಿ ಅಳಲು ಶುರು ಮಾಡಿದೆ. ಆಗ ಅವನಿಗೆ ಏನೂ ಬೇಸರವಾಗಲಿಲ್ಲ. ಬದಲಿಗೆ ಎಂದಿನಂತೆ ತನ್ನ ಕೆಲಸಕ್ಕೆ ಹೋದ. ನಾನು ಏನೂ ಮಾತನಾಡದೆ ಹಾಗೆ ಮಲಗಿಬಿಟ್ಟೆ. ನನಗೆ ತುಂಬ ಸುಸ್ತಾಗುತ್ತಿತ್ತು. ಈ ಸುಸ್ತಿನಲ್ಲಿ ಮನೆಯ ಎಲ್ಲರಿಗೂ ಕಾಲ್ ಮಾಡಿದೆ ನನ್ನ ವಿಷಯವನ್ನು ತಿಳಿಸಲು. ನಾನು ಆರಾಮವಾಗಿದ್ದೇನೆ, ನೀವು ಹೇಗಿದ್ದೀರಾ ಅಂತ. ಆದರೆ ಯಾರೂ ಕಾಲನ್ನು ಪಿಕ್ ಮಾಡಿಲ್ಲ.
ಬದಲಿಗೆ ನನ್ನ ಅಕ್ಕ ಮಾತ್ರ ಪಿಕ್ ಮಾಡಿದ್ದಳು. ಅವಳ ಕೈಲೇ ಫೋನ್ ಇರುತ್ತದೆ. ಒಂದೇ ರಿಂಗ್ಗೆ ಫೋನನ್ನು ರಿಸೀವ್ ಮಾಡಿ, ಹಲೋ ಚಿನ್ನು, ಎಲ್ಲಿದ್ದೀಯಾ ಅಂತ ಅವಳು ಅಳುತ್ತಿದ್ದಾಳೆ. ನಾನು ಅಳುತ್ತಿದ್ದೇನೆ ತುಂಬ ಸಮಯ. ಅಷ್ಟರಲ್ಲಿ ನನ್ನ ಫೋನಿನ ಬ್ಯಾಟ್ರಿ ಲೋ ಆಗಿ ಆಫ್ ಆಯಿತು. ಅಕ್ಕ ಅಂತೂ ಇನ್ನೂ ಜೋರಾಗಿ ಅಳಬೇಕು ಅಂತ ಅನಿಸುತ್ತಿದೆ. ಅಷ್ಟರಲ್ಲಿ ಬಂದ ಅಭಿಷೇಕ್ ನನ್ನನ್ನು ಸಮಾಧಾನ ಮಾಡಿದ. ನನ್ನ ಹಣೆಯ ಮೇಲೆ ಮುತ್ತನ್ನು ಕೊಟ್ಟು, ಇನ್ನೆಂದೂ ಕೂಡ ನಿನಗೆ ಬೇಸರ ಮಾಡುವುದಿಲ್ಲ, ನಿನಗೆ ಇಷ್ಟವಾದಾಗ ಮಾತ್ರ ನಾನು ನಿನ್ನ ಹತ್ತಿರ ಬರುವುದು ಅಂತ ಹೇಳಿದ. ಆದರೆ ಅವಳು ಮರೆತೇ ಬಿಟ್ಟಿದ್ದಾಳೆ ತನ್ನ ಅಕ್ಕನಿಗೆ ಫೋನ್ ಮಾಡಿದ್ದೆ ಅಂತ. ಅವರ ಅಕ್ಕ ಪುನಃ ಪುನಃ ಕಾಲ್ ಮಾಡುತ್ತಿದ್ದರೂ ಇವಳು ಫೋನನ್ನು ಪಿಕ್ ಮಾಡಿಲ್ಲ. ಕೊನೆಗೆ ಕಾಲ್ ಎಲ್ಲಿಂದ ಬಂತು ಅಂತ ನೋಡಿದಾಗ ಇವಳು ಇರುವ ಅಡ್ರೆಸ್ಸನ್ನು ತಿಳಿದುಕೊಂಡು ರಾತ್ರೋರಾತ್ರಿ ಡ್ರೈವರ್ ಜೊತೆ ಬರತೊಡಗಿದಳು. ಯಾರಿಗೂ ಹೇಳದೆ ಬೆಳಿಗ್ಗೆ 5 ಗಂಟೆಗೆ ಬಂದು ಕಾಲಿಂಗ್ ಬೆಲ್ ಒತ್ತಿದಳು. ಇವರ ಮನೆಯಲ್ಲಿ ಬಂದು ಇವರಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಸ್ವಲ್ಪ ಉಸಿರು ಹೊರಗೆ ಹೋಗದಷ್ಟು ತಬ್ಬಿಕೊಂಡು ಮಲಗಿದ್ದಾರೆ. ಆದರೂ ತುಂಬ ಹೊತ್ತು ಬೆಲ್ ಮಾಡಿದ ಮೇಲೆ ಅವನು ಬಂದು ಬಾಗಿಲು ತೆಗೆದ. ಅವರ ಅಕ್ಕನನ್ನು ನೋಡಿ ರಾತ್ರಿ ಮಾಡಿದ್ದ ನಿದ್ದೆ ಅವನಿಗೆ ಹೊರಟು ಹೋಯಿತು. ಅವಳ ಜೊತೆ ಕಳೆದ ಮಧುರ ಕ್ಷಣಗಳು ನೆನಪಾಯಿತು. ಜೊತೆಗೆ ಭಯದಿಂದ ಒಳಗೆ ಓಡಿ ಹೋದ. ಅವರ ಅಕ್ಕ ಕೂಡ ಅವನ ಹಿಂದೆ ಬಂದಾಗ ಹಾಸಿಗೆ ಮೇಲೆ ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿಕೊಂಡು ಮಲಗಿರುವ ತಂಗಿಯನ್ನು ನೋಡಿ ಕಣ್ತುಂಬಿಕೊಂಡಳು. ಏಕೆಂದರೆ ಅವಳು ಸಂಪೂರ್ಣವಾಗಿ ಸೊರಗಿ ಹೋಗಿದ್ದಾಳೆ. ತುಂಬ ದಪ್ಪಗೆ ಇದ್ದಳು. ಪ್ರತಿಯೊಬ್ಬರು ಅವಳನ್ನು ದಪ್ಪ ಅಂತ ಟೀಸ್ ಮಾಡುತ್ತಿದ್ದರು. ಆದರೆ ಈಗ ಎಲ್ಲರಿಗಿಂತ ಸಣ್ಣ ಆಗಿದ್ದಾಳೆ. ತನ್ನ ತಂಗಿಯ ತಲೆಯನ್ನು ನೇವರಿಸಿದಳು. ಎಚ್ಚರವಾದ ತಕ್ಷಣ ಅವಳು ಅವರ ಅಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಅಕ್ಕ, ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನಗೆ ಹೇಳಲಿಲ್ಲ. ಪ್ರೀತಿ ಒಂದು ಮಾಯೆ. ನಿನ್ನನ್ನು, ನಿನ್ನ ಮನೆಯವರನ್ನು, ನನ್ನ ಮನೆಯವರನ್ನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಈಗ ಅವರ ಅಕ್ಕ ಅವಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು, ಯಾರನ್ನೂ ನೀನು ಕಳೆದುಕೊಂಡಿಲ್ಲ, ಎಲ್ಲರೂ ನಿನಗೆ ಸಿಗುತ್ತಾರೆ ಅಂತ ಹೇಳಿದಳು. ನಂತರ ಅವಳೇ ತಂಗಿಗೆ ನಿಧಾನವಾಗಿ ಸ್ನಾನ ಮಾಡಿಸಿದಳು. ತಂಗಿ ಪದೇ ಪದೇ ಸ್ನಾನ ಮಾಡಿಸುವುದು ಬೇಡ, ನಾನು ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದಳು. ಏಕೆಂದರೆ ಅವಳ ಮೈಮೇಲೆಲ್ಲ ಕಚ್ಚಿದ ಗಿಂಡಿದ ಗುರುತುಗಳು ಇತ್ತು. ಆಗ ಅಕ್ಕ ಅವಳನ್ನು ರೆಡಿ ಮಾಡಿ ಹೇಳುತ್ತಾಳೆ, ನಾವು ಮನೆಗೆ ಹೋಗೋಣ, ಅಪ್ಪನಿಗೆ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳೋಣ. ವಿಷಯವನ್ನು ನೀಟಾಗಿ ಕ್ಲಿಯರ್ ಆದ ಮೇಲೆ ನಿನ್ನ ಗಂಡನನ್ನು ಕರೆದುಕೊಂಡು ಹೋಗೋಣ. ಅಲ್ಲಿಯವರೆಗೂ ನೀವು ಇದೇ ಮನೆಯಲ್ಲಿ ಇರಿ ಅಂತ ಅಕ್ಕ ಹೇಳಿದಾಗ ತಂಗಿ ಖುಷಿಯಿಂದ ಒಪ್ಪಿಕೊಂಡಳು. ಅಭಿಷೇಕ್ನನ್ನು ಕರೆದು ಇದನ್ನೇ ಹೇಳಿದಾಗ ಅಭಿಷೇಕ್ ಒಪ್ಪಿಕೊಂಡ. ಅವನಿಗೆ ಗೊತ್ತು, ಈಗ ಹೋದರೆ ಅವಳು ಬರುವುದು ಪುನಃ ತಿರುಗಿ ಡೌಟು ಅಂತ. ಆದರೆ ಅವರ ಅಕ್ಕ ತುಂಬ ಸ್ಟ್ರಾಂಗ್ ಇರುವುದರಿಂದ ಇವನು ಏನು ಹೇಳಲು ಸಾಧ್ಯವಿಲ್ಲ. ಮನೆಗೆ ಹೋದ ತಕ್ಷಣ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾಳೆ. ಅಮ್ಮ, ನನ್ನನ್ನು ಕ್ಷಮಿಸು ಅಂತ ಅಪ್ಪ ರೂಮಿಗೆ ಹೋಗಿ ಯಾರಿಗೂ ಕಾಣದಂತೆ ಅಳಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಅಮ್ಮ ಕಾವೇರಿ ನದಿಯನ್ನೇ ಹರಿಸಿದಳು. ಪ್ರತಿಯೊಬ್ಬರೂ ಅವಳನ್ನು ಕಳೆದುಕೊಂಡ ಮೇಲೆ ಪ್ರತಿ ಕ್ಷಣ ಅವಳಿಗಾಗಿ ಹಂಬಲಿಸುತ್ತಿದ್ದಾರೆ. ನನಗೂ ನೋವಾಗುತ್ತಿತ್ತು. ಮನೆಯಲ್ಲಿ ಎಲ್ಲರೂ ಕೂಡ ಅಭಿಷೇಕ್ ಬರುವಿಕೆಗೆ ಒಪ್ಪಿಕೊಂಡರು. ಆದರೆ ಅವರ ಅಕ್ಕನಿಗೆ ಸ್ವಲ್ಪ ಡೌಟ್. ಅವರ ಅಕ್ಕ ತಂಗಿಯನ್ನು ಮೊದಲ ಬಾರಿಗೆ ನೋಡಿದಾಗ ಅವಳು ಸಂಪೂರ್ಣವಾಗಿ ಸೊರಗಿ ಹೋಗಿದ್ದಳು. ಅವಳಿಗೆ 2 ದಿನ ನೀನು ಇಲ್ಲಿ ಇರು, ಆನಂತರ ಅಭಿಷೇಕ್ನನ್ನು ಕರೆಯೋಣ, ಈಗಲೇ ಬೇಡ, ಮನೆಯಲ್ಲಿ ಸ್ವಲ್ಪ ವಾತಾವರಣ ತಿಳಿಯಾಗಲಿ, ಅವರಿಗೆ ಯಾವುದು ಸರಿ ಯಾವುದು ತಪ್ಪು ತಿಳಿಯುತ್ತಿಲ್ಲ ಅಂದಾಗ ಅವಳು, ನಾನು ಅದೇ ರೀತಿ ಅಂದುಕೊಂಡೆ ಅಕ್ಕ, ಸ್ವಲ್ಪ ನನಗೂ ಕೂಡ ಬ್ರೇಕ್ ಬೇಕು, ನಿನ್ನ ಜೊತೆ ಇರಬೇಕು ಅಂತ. ರಾತ್ರಿ ಪೂರ್ತಿ ನನ್ನ ಜೊತೆ ಮಲಗಿದಾಗ ತಬ್ಬಿಕೊಂಡಳು. ಬೆಚ್ಚಿ ಬೆಚ್ಚಿ ಬೀಳುತ್ತಿದ್ದಳು. ಭಯದಿಂದ ನನ್ನನ್ನು ನೋಡುತ್ತಿದ್ದಳು. ಕೇಳಿದ್ದಕ್ಕೆ ನೀವೆಲ್ಲ ನನ್ನನ್ನು ಬಿಟ್ಟು ಬಿಟ್ಟಿರಿ, ಅದಕ್ಕೆ ಹಾಗಾಗುತ್ತಿತ್ತು.
ಅಷ್ಟೊಂದು ಪ್ರೀತಿ ಮಾಡಿ ಹೋದೆ ಆ ಹುಡುಗ ಅಂತ ಕೇಳಿದಾಗ ಆ ಹುಡುಗ ಇದ್ದರೂ ನೀವೆಲ್ಲ ಇದ್ದಷ್ಟು ಆಗುವುದಿಲ್ಲ. ಮೊದಲು ನೀವು, ಆನಂತರ ಅವನು ಕೂಡ ನನಗೆ ಬೇಕು ಅಂತ ಹೇಳಿ ಕಣ್ಣುಗಳಲ್ಲಿ ನೀರನ್ನು ಹಾಕಿಕೊಂಡು ಪುನಃ ಅಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದಳು. ಅವಳು ಮಲಗಿದ ನಂತರ ಅವರ ಅಕ್ಕ ಅವಳ ಫೋನನ್ನು ತೆಗೆದುಕೊಂಡು ನೋಡಿದಳು. ಆ ಫೋನನ್ನು ನೋಡಿ ಬೆಚ್ಚಿದಳು. ಸುಮಾರು 100ಕ್ಕೂ ಹೆಚ್ಚು ಮಿಸ್ ಕಾಲ್ ಇದೆ. ಅಭಿಷೇಕ್ ಬಂದ. ಇವಳು ನನ್ನ ಜೊತೆ ಬಂದ ಸಮಯದಿಂದಲೂ ಕಾಲ್ ಮಾಡಿದ್ದರೂ ಇವಳು ಸೈಲೆಂಟಿನಲ್ಲಿ ಇಟ್ಟಿದ್ದಾಳೆ. ಬೇಕು ಅಂತ ಇಟ್ಟಿದ್ದಾಳಾ ಅಥವಾ ನಿಜವಾಗಲೂ ಇವಳಿಗೆ ಅವನನ್ನು ಕಂಡರೆ ಇಷ್ಟವಿಲ್ಲವಾ? ಅದಕ್ಕೂ ಮೀರಿ ಅವನು ಕಳಿಸಿರುವ ಮೆಸೇಜನ್ನು ನೋಡಿ ಅವರ ಅಕ್ಕನಿಗೆ ತುಂಬ ಭಯವಾಯಿತು. ಸಂಪೂರ್ಣವಾಗಿ ರೊಮ್ಯಾಂಟಿಕ್ ಮೆಸೇಜನ್ನು ಕಳಿಸಿದ್ದಾನೆ. ನಿನ್ನ ಮಗ್ಗಲಲ್ಲಿ ಮಲಗಿದರೆ ಮಾತ್ರ ನನಗೆ ನಿದ್ರೆ ಬರುವುದು. ನಿನ್ನ ಕೆಂಪನೆಯ ತುಟಿಗಳನ್ನು ಕಚ್ಚಿ ಕಚ್ಚಿ ತಿಂದರೆ ಮಾತ್ರ ನನಗೆ ಸಮಾಧಾನ. ನಿನ್ನ ಎದೆಗಳ ಮೇಲೆ ನನ್ನ ಕೈಯನ್ನು ಇಟ್ಟು ಮಲಗಬೇಕು. ಹೊಟ್ಟೆಯನ್ನು ಗಟ್ಟಿಯಾಗಿ ನಾನು ಹಿಡಿದುಕೊಳ್ಳುತ್ತೇನೆ. ನಿನ್ನದ ದೇಹದ ಪ್ರತಿ ಭಾಗವನ್ನು ಮುದ್ದಿಸುತ್ತೇನೆ. ನಿನ್ನನ್ನು ತಬ್ಬಿಕೊಂಡರೆ ನನಗೆ ಏನೋ ಒಂದು ಹೊಸ ಅನುಭವ ಪ್ರತಿ ಬಾರಿ ಆಗುತ್ತದೆ. ನಿನ್ನ ದೇಹದ ಬಿಸಿ ನನಗೆ ಬೇಕು. ನನಗೆ ನಿದ್ರೆ ಬರುತ್ತಿಲ್ಲ ಅಂತ ಅಳುತ್ತಾ ಇರುವ ಸಿಂಬಲ್ ಹಾಕಿ ಮೆಸೇಜನ್ನು ಕಳಿಸಿದ್ದಾನೆ. ಕೇವಲ ದೈಹಿಕ ಸುಖಕ್ಕೆ ಮಾತ್ರ ನನ್ನ ತಂಗಿಯನ್ನು ಅವನು ಬಳಸಿಕೊಂಡಿದ್ದಾನೆ. ಇನ್ನು ಯಾವುದೇ ವಿಷಯಕ್ಕೂ ಇಲ್ಲ ಅಂತ ಅನಿಸುತ್ತದೆ. ಹೇಗಿದ್ದೀಯಾ? ಮನೆಯಲ್ಲಿ ಏನೆಂದರು? ನೀನು ಆರಾಮವಾಗಿದ್ದೀಯಾ? ಯಾವುದೇ ವಿಷಯದ ಬಗ್ಗೆ ವಿಚಾರಿಸದೆ ಕೇವಲ ಅವನ ದೇಹದ ಸುಖವನ್ನು ಮಾತ್ರ ವರ್ಣಿಸಿದ್ದಾನೆ. ಆ ಮೆಸೇಜನ್ನು ನನ್ನ ತಂಗಿ ಇನ್ನೂ ನೋಡಿಲ್ಲ ಅಂತ ಅವರ ಅಕ್ಕ ಮೆಸೇಜನ್ನು ಡಿಲೀಟ್ ಮಾಡಿದಳು. ನಂತರ ಆ ರೂಮಿನಿಂದ ಹೊರಗೆ ಗೆಸ್ಟ್ ರೂಮ್ಗೆ ಬಂದು ತನಗೆ ಗೊತ್ತಿರುವ ಕಾಂಟ್ಯಾಕ್ಟ್ ಮೂಲಕ ಅಭಿಷೇಕ್ನನ್ನು ವಿಚಾರಿಸಿದಳು. ಬೆಳಿಗ್ಗೆ ಆಗುವುದರ ಒಳಗೆ ತುಂಬ ಮೆಸೇಜ್ಗಳು ಬಂತು. ತುಂಬ ಜನ ಫೋನನ್ನು ಮಾಡಿದರು. ಅವನು ಹೆಣ್ಣಿನ ದಾಸ. ತಿಂಗಳಿಗೆ, ವರ್ಷಕ್ಕೆ 6 ತಿಂಗಳಿಗೆ ಹೆಣ್ಣನ್ನು ಬದಲಾಯಿಸುತ್ತಿರುತ್ತಾನೆ. ಅದರಲ್ಲೂ ಶ್ರೀಮಂತ ಮನೆಯ ಸುಂದರವಾದ ಹೆಣ್ಣು ಮಕ್ಕಳು ಬೇಕು. ಅವರನ್ನು ಬಳಸಿಕೊಳ್ಳುತ್ತಾನೆ. ನಂತರ ಅವರನ್ನು ಬಿಡಲು ಕೂಡ ಬ್ಲ್ಯಾಕ್ಮೇಲ್ ಮಾಡಿ ದುಡ್ಡನ್ನು ತೆಗೆದುಕೊಳ್ಳುತ್ತಾನೆ ಅಂತ ಅವನ ಮೇಲೆ ತುಂಬ ಪೊಲೀಸ್ ಕೇಸ್ ಆಗಿದೆ ಅನ್ನುವುದನ್ನು ಕೇಳಿ ಅವಳ ಅಕ್ಕ ಬೆಚ್ಚಿದಳು. ಅವನು ಬೇರೆ ಹುಡುಗಿಯರ ಜೊತೆ ಇದ್ದ ಫೋಟೋವನ್ನು ಕೂಡ ತಂಗಿಗೆ ತೋರಿಸಿದಾಗ, ತಂಗಿ, ಇದೆಲ್ಲ ನನಗೆ ಮೊದಲೇ ಗೊತ್ತು. ಅವನನ್ನೇ ನಂಬಿ ಹೋಗಿದ್ದೆ. ಈ ವಿಷಯದ ಬಗ್ಗೆ ಜಾಸ್ತಿ ಗಲಾಟೆ ಮಾಡಿದರೆ ಅವನು ನನ್ನನ್ನು ಬಿಟ್ಟು ಬಿಡುತ್ತಾನೆ ಅನ್ನುವ ಭಯದಿಂದ ಇದ್ದೆ ಅಂದಾಗ ಅವರ ಅಕ್ಕ ಪಟೀರನೆ ಕೆನ್ನೆ ಮೇಲೆ ಬಿಸಿದಳು. ನಾವೆಲ್ಲ ಇರಲಿಲ್ಲವಾ ನಿನಗೆ? ಅಕ್ಕ, ನೀವೆಲ್ಲ ಇದ್ದರೂ ನಾನು ನಿಮಗೆ ಮೋಸ ಮಾಡಿ ಹೋದೆ. ನಿಮಗೆಲ್ಲ ಮುಖ ತೋರಿಯುವಷ್ಟು ಧೈರ್ಯ ಇರಲಿಲ್ಲ ಅಂತ ಅಳುತ್ತಿದ್ದಳು. ಮನೆಯವರಿಗೆಲ್ಲ ವಿಷಯ ಗೊತ್ತಾದಾಗ ಎಲ್ಲರ ಎದೆ ಒಡೆದು ಹೋದಂತೆ ಆಯಿತು. ನಮ್ಮ ಮುದ್ದು ಮಗಳನ್ನು ಯಾವುದೋ ಕೆಟ್ಟ ಪ್ರಾಣಿ ಎತ್ತುಕೊಂಡು ಹೋಗಿದ್ದ. ದಯವಿಟ್ಟು ಕ್ಷಮಿಸು ಮಗಳೇ, ನಿನ್ನನ್ನು ನಾವು ಕಾಪಾಡಿಕೊಳ್ಳಲಾಗಲಿಲ್ಲ ಅಂತ ಪ್ರತಿಯೊಬ್ಬರು ಇವಳ ಬಳಿ ಬಂದು ಕ್ಷಮೆ ಕೇಳಿದರು. ನಂತರ ಅಭಿಷೇಕ್ ಕಾಲ್ ಮಾಡಿದ. ಲೌಡ್ ಸ್ಪೀಕರ್ ಆನ್ ಮಾಡಿದಾಗ ಚಿನ್ನ ಅಂತ ಏನನ್ನೋ ಹೇಳಲು ಹೋದ. ಆಗ ಅವಳ ಅಕ್ಕ, ನೀನು ನನ್ನ ತಂಗಿಗೆ ಪುನಃ ಮೋಸ ಮಾಡಿ ಅವಳನ್ನು ನಿನ್ನ ಬಳಿಗೆ ಕರೆದುಕೊಳ್ಳಲು ಅಥವಾ ನಿನ್ನ ಬಲೆಗೆ ಬೀಳಿಸಿಕೊಳ್ಳಲು ಬಿಡುವುದಿಲ್ಲ. ಈಗಾಗಲೇ ಪೊಲೀಸ್ನವರು ಬಂದಿದ್ದಾರೆ ನೋಡು, ನಿನ್ನ ಮನೆಯ ಬಾಗಿಲಿನಲ್ಲೇ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಕೋಪದಿಂದ ಹೇಳಿದಳು. ಅದೇ ರೀತಿ ಆಯಿತು. ಅಭಿಷೇಕ್ ಮನೆಗೆ ಪೊಲೀಸ್ನವರು ಬಂದಿದ್ದಾರೆ. ಅವನನ್ನು ಅರೆಸ್ಟ್ ಮಾಡಿದ್ದರು. ಅಮಾಯಕ ಹುಡುಗಿಯನ್ನು ಯಾಮಾರಿಸಿ ಅವಳನ್ನು ಇಷ್ಟು ದಿನ ದೈಹಿಕವಾಗಿ ಬಳಸಿಕೊಂಡಿದ್ದಕ್ಕೆ. ಆಗ ಅಭಿಷೇಕ್ ಅವಳು ನನ್ನ ಹೆಂಡತಿ ಅಂತ ಹೇಳಲು ಹೋದಾಗ, ಅವಳಿನ್ನು ಮೈನರ್, ನೀವು ದೊಡ್ಡ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ಅಷ್ಟೇ ಅಲ್ಲ, ನಿಮ್ಮ ಹಳೆಯ ಹೆಂಡತಿಯರು ಕೊಟ್ಟಿದ್ದ ಕೇಸ್ಗಳೆಲ್ಲ ಆ್ಯಕ್ಟಿವ್ ಆಗಿದೆ. ಇನ್ನು 20 ವರ್ಷ ಜೈಲಿನಿಂದ ಹೊರಗೆ ಬರುವ ಮಾತೇ ಇಲ್ಲ ಅಂತ ಪೊಲೀಸ್ನವರು ಹೇಳಿದಾಗ ಅಭಿಷೇಕ್ ಕೆಳಗೆ ಕುಸಿದ ಭಯದಿಂದ. ಆದರೂ ಪೊಲೀಸ್ನವರು ಅವನನ್ನು ಬಿಡದೆ ಜೈಲಿನ ಬಳಿ ಕರೆದುಕೊಂಡು ಹೋದರು. ಇತ್ತ ತಂಗಿಯನ್ನು ಅಕ್ಕ ಮುದ್ದಾಗಿ ಸಮಾಧಾನ ಮಾಡುತ್ತಿದ್ದಾಳೆ. ಇನ್ನು ನಿನ್ನ ಸಂಪೂರ್ಣವಾದ ಜವಾಬ್ದಾರಿ ನನ್ನದು. ಆಗಿದ್ದು ಕೆಟ್ಟ ಕನಸು ಅಂತ ಮರೆತು ಬಿಡು. ನನ್ನ ಜೊತೆ ಬಂದು ಬಿಡು. ಚೆನ್ನಾಗಿ ಓದು. ಆಮೇಲೆ ನಿನಗೆ ಯಾವ ಹುಡುಗ ಇಷ್ಟ
ಆ ಹುಡುಗನನ್ನು ನಾನೇ ನಿಂತು ಮದುವೆ ಮಾಡುವೆ ಅಂತ ಹೇಳಿದಾಗ ಅವಳ ಕಣ್ಣುಗಳಲ್ಲಿ ನೀರು ಬಂತು. ಅಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾಳೆ. ಅವಳು ಎಷ್ಟು ಅತ್ತಿದರೂ ಅದು ಕೇವಲ ದುಃಖಕ್ಕಾಗಿ. ಅವಳಿಗೆ ಅವರ ಮನೆಯವರೆಲ್ಲ ತುಂಬ ಒಳ್ಳೆಯವರು, ನನ್ನನ್ನು ಎಂದು ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಬಂತು. ಅವನ ನರಕದಿಂದ ಬಿಡುಗಡೆ ಹೊಂದಿದ ಮೇಲೆ ಈಗ ನೆಮ್ಮದಿಯಾಗಿ ಉಸಿರಾಡುತ್ತಿದ್ದಾಳೆ. ಅವಳ ಅಕ್ಕ ಅವಳಿಗೆ ಈಗ ಅಕ್ಕ ಆಗಿರಲಿಲ್ಲ, ತಾಯಿ ಆಗಿದ್ದಳು, ಪುನರ್ಜನ್ಮ ಕೊಟ್ಟಿದ್ದಳು. ತನ್ನ ಪ್ರೀತಿಯ ತಂಗಿಗೆ ಈ ದೃಶ್ಯವನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಮೌನವಾಗಿ ಅಳುತ್ತಿದ್ದಾರೆ. ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ವಿರುದ್ಧ ಹೋದರೆ ಈ ರೀತಿ ಆಗುವುದು ಸಹಜ. ಓದಿನ ಸಮಯದಲ್ಲಿ ಓದಬೇಕು, ಮದುವೆ ಆಗುವ ಸಮಯದಲ್ಲಿ ಮದುವೆ, ಮಕ್ಕಳ ಲಾಲನೆ ಪಾಲನೆಯ ಸಮಯದಲ್ಲಿ ಮಕ್ಕಳನ್ನು ಯಾವಾಗಲೂ ಆ ಸಮಯಕ್ಕೆ. ಅದು ಆದರೆ ಚಂದ. ಪ್ರತಿಯೊಬ್ಬರಿಗೂ ಅವಳ ಅಕ್ಕನ ರೀತಿ ಅಕ್ಕನೇ ಸಿಗಲಿ, ಆಗ ಮನೆ ಸ್ವರ್ಗವಾಗಿರುತ್ತದೆ. ಅವರ ಅಕ್ಕ ಅವಳಿಗೆ ಪ್ರಾಮಿಸ್ ಮಾಡಿದಳು, ನಾನು ಹೇಳಿದ್ದನ್ನು ನೀನು ಓದು, ನಾನು ಹೇಳಿದ ರೀತಿ ಇರು, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹುಡುಗನ ಜೊತೆ ನಾನೇ ಮದುವೆ ಮಾಡುವೆ ಅಂತ ಹೇಳಿದಾಗ ಅಲ್ಲಿ ಇದ್ದ ಪ್ರತಿಯೊಬ್ಬರೂ ಸಮಾಧಾನದಿಂದ ಮತ್ತು ಆಸೆಯ ಕಣ್ಣುಗಳಿಂದ ಇವರೊಬ್ಬರನ್ನು ನೋಡುತ್ತಿದ್ದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.